ಇನ್ನ ನೀವು ಜೈಲಲ್ಲಿದ್ದಾಗ ರಜತ್ ಅವ್ರು ಬಂದು ಒಂದು ಮಾತು ಹೇಳ್ತಾರೆ. ಅಂದ್ರೆ ತುಂಬಾ ಓಪನ್ ಆಗಿ ಮಾತಾಡ್ತಾರೆ ನಿಮ್ ಜೊತೆಗೆ. ನಾನು ನಿನ್ಗೊಂದು ಸತ್ಯ ಹೇಳ್ತೀನಿ, ನೀನು ಹೆದರ್ಬೇಡ, ಅಂದ್ರೆ ಬೆಚ್ಚ ಬೀಳ್ಬೇಡ, ನಾನು ಹೇಳೋ ಸತ್ಯ ಕೇಳಿ ಅಂತ. ಇದಂದ್ರೆ ನೀನು ಆಟ ಆಡೋ ಬರದಲ್ಲಿ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ ನನಗೆ ಅಂತ. ಈಗ ರಜತ್ ಅವ್ರು ನಿಮಗೆ ತುಂಬಾ ಕ್ಲೋಸ್ ಇರೋರು ಬಂದು ಆ ಮಾತು ಹೇಳಿದಾಗ ತಗೊಳೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆ ಟೈಮಲ್ಲಿ ಯಾವ ತರ ಅನ್ಸ್ತು ನಿಮ್ಗೆ ಅಂತ? ಅಂದ್ರೆ ಮೋಸ ಮಾಡ್ತಿದ್ಯಾ ಅಂತ ಹೇಳೋದ? ಅಂದ್ರೆ ನೀನ್ ಆಟ ಆಡೋ ಬರದಲ್ಲಿ ಗೆಲ್ಬೇಕು ಅನ್ನೋ ಬರದಲ್ಲಿ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ. ಅಲ್ಲ, ಗೆಲ್ಬೇಕು ಅನ್ನೋ ಬರದಲ್ಲಿ ನೀನ್ ಆಟನ ನೀನ್ ಮರ್ತು ಎಲ್ಲೋ ಆಡ್ತಿದ್ಯಾ. ನಂಗೆ ಈ ವರ್ಡ್ ನೆನ್ಪು, ಬಟ್ ನನ್ಗೆ ಅದು ಸರಿಯಾಗಿ ನೆನಪಿಲ್ಲ. ಮೋಸ ಅಂತಾನೆ ಅದೇ ಅವ್ರು ನಂಗೆ ಅದಾದ್ಮೇಲೂ ಸ್ವಲ್ಪ ಹೊತ್ತಾದ್ಮೇಲೂ ಅದೇ ಹೇಳಿದ್ದು. ನೀನ್ ಆಟ ಆಡೋ ಬರದಲ್ಲಿ ಹೇಗ್ ಆಡ್ತಿದ್ಯಾ ಅನ್ನಕ್ ಗೊತ್ತಾಗ್ತಿಲ್ಲ ಭವ್ಯ. ಅದು ಒಂದು ಕ್ಲಾರಿಟಿ ತಗೋ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ವಾರಗಳ ಕಾಲ ನೀನು ತುಂಬಾ ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದೆ, ನಾನು ಹೊರಗಡೆಯಿಂದನೂ ನೋಡ್ಕೊಂಡ್ ಬಂದಿದ್ದೀನಿ. ನೀನ್ ಆಟ ಆಡೋ ಒಂದು ಟೈಮಲ್ಲಿ ಯಾರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನಿನ್ ಡಿಸಿಷನ್ಸ್ ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಏನೋ ಮಾಡಕ್ ಹೋಗಿ ಆಟ ಆಡೋ ರಪ್ಸದಲ್ಲಿ ಏನೋ ಮಿಸ್ಟೇಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀಯ. ಸೊ ಇಲ್ಲಿ ನಿನ್ಗೆ ಮಿಸ್ಟೇಕ್ಸ್ ಗಳನ್ನ ತಿದ್ಕೊಳ್ಳೋ ಅವಕಾಶ ಇದೆ. ಸೊ ಎಕ್ಸೆಪ್ಟ್ ಅಂದ್ರೆ ಲೈಕ್ ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು. ಇವಾಗ ನೀನ್ ಮಾಡ್ಕೊಂಡಿದ್ಯಾ, ಅದು ಖುಷಿ ಇದೆ. ಬಟ್ ನೆಕ್ಸ್ಟ್ ಇದಾದಾಗ ಅದನ್ನ ಮತ್ತೆ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ. ಬಟ್ ನಂಗೆ ರಜತ್ ಏನ್ ಸರಿಯಾಗಿ ಹೇಳಿದ್ರು ಅದ, ಬಿಕಾಸ್ ತುಂಬಾ ಕಾನ್ವರ್ಸೇಷನ್ ಮಾತಾಡಿದ್ವಿ ನಾವು ಜೈಲ್ ಹತ್ರ ಕೂತ್ಕೊಂಡು. ಆಲ್ಮೋಸ್ಟ್ 1 hour 1.5 hour ಮೇಲೆ ಕೂತ್ಕೊಂಡು ಮಾತಾಡಿದೀವಿ. ಸೊ ಅದೇ ಹೇಳಿದ್ರು, ಆಟ ಆಡೋ ಬರದಲ್ಲಿ ಮಿಸ್ಟೇಕ್ ಹಿಂಗೆ ಹೇಳ್ತಾರೆ. ನಾನೊಂದ್ ಸತ್ಯ ಹೇಳ್ತೀನಿ, ತಡ್ಕೊಳ್ಳೋ ಶಕ್ತಿ ಇದ್ಯಾ ಅಂತ ಕೇಳಿ. ಅಂದ್ರೆ ಹಿಂಗ ಆಟ ಆಡೋ ಬರದಲ್ಲಿ ನೀನೆಲ್ಲೋ ಮೋಸ ಮಾಡ್ತಿದ್ಯಾ, ಅಂದ್ರೆ ನಿನ್ ಗೊತ್ತಿದ್ದು ಆಗ್ತಿರ್ಬೋದು, ಗೊತ್ತಿಲ್ಲದೇನೂ ಆಗ್ತಿರ್ಬೋದು ಅನ್ನೋ ಆಂಗಲ್ ಅಲ್ಲಿ ಹೇಳ್ತಾರ ಅವರು. ಅಂಡ್ ನೀನ್ ಮಾಡ್ತಾ ಇರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ತಾರೆ. ಸೊ ಅದಾದ್ಮೇಲೆ ಅದೇ ಹೇಳಿರೋದು, ಆಟ ಆಡೋ ಟೈಮಲ್ಲಿ ಎಸ್ ಎಲ್ರ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ. ಬಟ್ ನೀನ್ ಅದನ್ನ ಎಕ್ಸೆಪ್ಟ್ ಮಾಡಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇಷ್ಟ ದಿನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ಯಾ. ಯಾವ್ದೋ ಒಂದ್ ಮಿಸ್ಟೇಕ್ ಇಂದ ಎಲ್ಲೋ ಹೈಲೈಟ್ ಆಗಿ ನಿನ್ ಆಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಸುಮಾರು ವಿಚಾರಗಳು ರಜತ್ ಹೇಳಿದ್ರು. ನಂಗೆ ಅವಾಗ ಆಟ ಆಡ್ಬೇಕಾದ್ರೆ ಯಾಕೆ ಅಷ್ಟೊಂದು ಅನ್ಕಾನ್ಶಿಯಸ್ ಆಗಿ ಆಡ್ತಿದ್ದೀನಿ ಅನ್ನೋದು ನನಗೂ ಒಂದಷ್ಟು ತಲೆಯಲ್ಲಿ ಹೊಡೆದಿದೆ. ಯಾಕೆ ಅಷ್ಟು ವಾರಗಳ ಕಾಲ ನಾನು ಅಷ್ಟು ಚೆನ್ನಾಗಿ ಕಾನ್ಶಿಯಸ್ ಇಂದ ಆಡಿದ್ದೀನಿ, ಯಾಕೆ ಇವಾಗ ಇಷ್ಟೊಂದು ಅನ್ಕಾನ್ಶಿಯಸ್ ಆಗಿ ನನ್ನ ಮಿಸ್ಟೇಕ್ಸ್ಗಳು ಬಿಕಾಸ್ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ ಅಂತ ನನಗೆ ಕ್ವಶನ್ ಮಾರ್ಕ್ ಬಂದಿದೆ. ರಜತ್ ಹತ್ರ ನಾನು ಕುತ್ಕೊಂಡು ಅದೇ ಮಾತಾಡ, ನಾನು ರಜತ್ ಮಿಸ್ಟೇಕ್ಸ್ ಮಾಡಿದೆ ಅಂತ ನಂಗೆ ನೆನಪು ಆಗ್ತಿಲ್ಲ. ದಟ್ ಮೀನ್ಸ್ ಆಟ ರಪ್ಸದಲ್ಲಿ ನನಗೆ ಅದೇನ್ ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಸಿಕ್ತಿಲ್ಲ ಅಂತ ಹೇಳಿದಾಗ ರಜತ್ ಓಕೆ ಇವಾಗ ಮುಗೀತು, ಲೀವ್ ದಿಸ್ ನೆಕ್ಸ್ಟ್. ಓಕೆ, ರಜತ್ ಅವರಿಗೆ ತುಂಬಾ ಹೇಳ್ತಾರೆ. ಅಂದ್ರೆ ನೀವು ಭವ್ಯನಿಗೆ ಫೇವರ್ ಮಾಡಿದ್ರಿ, ಅವರು ಕ್ಯಾಪ್ಟನ್ ಆಗಿದ್ದಾಗ ಗೇಮ್ಸ್ ಅಲ್ಲಿ ಆಡುವಾಗ ನೀವು ಭವ್ಯನಿಗೆ ಫೇವರ್ ಮಾಡಿದ್ರಿ ಅನ್ಸುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಶನ್ ರೈಸ್ ಆಗುತ್ತೆ ಮನೆಯಲ್ಲಿ. ಅವಾಗ ಅವರು ಬಂದು ನಿಮ್ಮ ಹತ್ರ ಅಂದ್ರೆ ಮಾತಾಡ್ತಾರೆ, ನೋಡಿ ನಿನ್ನಿಂದ ನಾನು ಹಿಂಗ್ ಅನ್ಸ್ಕೊಂಡೆ ನೀನ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು. ಇದೇ ಕಾರಣಕ್ಕೆ ನಿಮ್ಮನ್ನ ನಾಮಿನೇಟ್ ಕೂಡ ಮಾಡ್ಬಿಡ್ತಾರೆ. ಮೋಸ್ಟ್ಲಿ ಅವ್ರು ಆಲ್ರೆಡಿ ನಿಮ್ ಕ್ಲೋಸ್ ಫ್ರೆಂಡ್. ಇಷ್ಟ ದಿನವರೆಗೂ ನಾನು ಈ ತರದೊಂದು ಮಾತೇ ಕೇಳಿರ್ಲಿಲ್ಲ, ಬಟ್ ನಿನ್ನಿಂದ ಈ ತರ ನಾನು ಕೇಳ್ಬಿಟ್ಟೆ ಅಂತ ಹೇಳ್ತಾರೆ. ಅವಾಗ ಯಾವ ರೀತಿ ತಗೊಂಡ್ರಿ ಅದನ್ನ ನೀವು ಅಂತ? ಅಂದ್ರೆ ಅದು ನನ್ನಿಂದ ಅಂತ ಹೇಳ್ದಾಗ ನಾನು ರಜತ್ಗೂ ಅದೇ ಕ್ಲಾರಿಟಿ ಸುಮಾರು ಸಲ ಕೊಟ್ಟಿದ್ದೀನಿ. ರಜತ್ ಇಲ್ಲಿರೋ ಒಪಿನಿಯನ್ ನನಗೆ ಮ್ಯಾಟ್ರ್ ಆಗಿಲ್ಲ. ದ ವೇ ಅಂದ್ರೆ ನೀವ್ ಹೇಗ್ ತಗೊಳ್ತೀರ ಅದ್ರ ಮೇಲೆ ಡಿಪೆಂಡ್. ನನ್ನಿಂದ ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ, ನಿಮ್ಮಿಂದ ನನ್ ಫೇವರಿಸಮ್ ಆಗಿದೆ ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ? ಅಂಡ್ ಲಾಸ್ಟ್ ಅಲ್ಲಿ ಫ್ರಸ್ಟ್ರೇಷನ್ ನೋಡಿಯೋದಿದ್ರಲ್ಲೂ ಅದೇ ಅಂದ್ರು, ನಂಗೆಲ್ಲೋ ಬ್ಲಾಕ್ ಮಾರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಅದು ಸೂಟ್ ಆಗಲ್ಲ, ತಗೋಬೇಡಿ. ಬ್ಲಾಕ್ ಮಾರ್ಕ್ ನನ್ನಿಂದನೂ ಆಗಿಲ್ಲ, ನಿಮ್ಮಿಂದನೂ ಆಗಿಲ್ಲ. ಇವ್ರುಗಳ ಒಪಿನಿಯನ್ ಇಂದ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ. ಸೊ ಇವ್ರುಗಳ ಒಪಿನಿಯನ್ ನೀವು ತಲೆ ಕೆಡ್ಸ್ಕೊಳ್ದೆ ಹೋದ್ರೆ ಯಾವ್ದೇ ರೀತಿ ನಿಮ್ಗೆ ಸ್ಟ್ರೆಸ್ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಹೌದು ನನಗೆ ಹೇಳ್ಕೊಬಾರ್ದಿತ್ತು ಅಂತ ಹೇಳಿದ್ರು. ಬಟ್ ಅದೇ ಅಲ್ಲಿ ಮಾತಾಡುವಾಗ ನಾಮಿನೇಷನ್ ಅಂತ ಬಂದಾಗ, ಆಟ ಆಡುವಾಗ ನಾವ್ ಏನ್ ಆಡ್ತಿದ್ವಿ ಏನ್ ಮಾಡ್ತಿದ್ವಿ ನಮಗ ಅರ್ಥನೇ ಆಗ್ತಿಲ್ಲ. ಫ್ರಸ್ಟ್ರೇಷನ್ ಅಲ್ಲಿ ಮುಗ್ದು 1/4 ಗಂಟೆ ಆದ್ಮೇಲೆ ಯೋಚನೆ ಮಾಡಕ್ ಕೂತಾಗ ಹೌದಲ್ಲ ನಾವ್ ಹಿಂಗ್ ಮಾತಾಡಿದ್ವಲ್ಲ, ಹಿಂಗ್ ಆಟ ಆಡಿದ್ವಲ್ಲ, ಯಾಕೆ ಅನ್ನೋಷ್ಟು ಕ್ವಶನ್ ಮಾರ್ಕ್ ಬರ್ತಿದ್ದು. ಸಿಚುಯೇಷನ್ಸ್ ನಮ್ನ ಹೆಂಗ್ ಉಲ್ಟಾ ಪಲ್ಟಾ ಮಾಡ್ತಿತ್ತು. ಅಲ್ಲಿ ಒಂದು ಇವಾಗೆಲ್ಲ ಕುತ್ಕೊಂಡು ಜೇನಿನಗೂಡು ನಾವೆಲ್ಲ ಆಡ್ತಿದ್ವಿ, ಎಲ್ಲಿ ಜೇನುಗೂಡೆಲ್ಲ ಅನ್ಕೊಂಡು ನೋಡ್ತಿದ್ವಿ. ಸೊ ಬಿಗ್ ಬಾಸ್ ಅನ್ನೋದು ಲೈಕ್ ಸಖತ್ ಹೇಳ್ಕೊಟ್ಟಿದ್ದೆ ಸಿಚುಯೇಷನ್ಸ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು, ಹೇಗ್ ರಿಯಾಕ್ಟ್ ಮಾಡ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು ಅಂತ.